ರಾಮಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಇದು ನೋಡ್ತಿದ್ರೆ ಒಂಥರ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ ಸರ್. ಇಷ್ಟಾದ್ರೂ ನಮ್ ಜನ ಬುದ್ಧಿ ಕಲ್ತಿಲ್ಲ. ನಮ್ ಜನ ಅಂತ ಹೇಳಕ್ ಯಾಕೆ ಹೇಳ್ತೀವಿ ಮಾತನ್ನ ಅಂದ್ರೆ, ನಮ್ಮ ಜನ ಅಂತಂದ್ರೆ ಮುಸ್ಲಿಮರನ್ನು ಸೇರ್ಸ್ಕೊಂಡು ನಾನು ಹೇಳ್ತಿರೋದು ನಮ್ಮ ಜನ ಅಂತ. ಇವ್ರು ಇನ್ನೂ ಪಾಕಿಸ್ತಾನ್ ಮಾಡ್ಬೇಕು ಅಂತ ಕೂತಿದಾರಲ್ಲ ಸರ್, ಯಾಕೆ ಸರ್? ನಮ್ಮ ಜನ ಅಂತ ನಾವ್ ಹೇಳ್ಕೊಂಡು ಇವ್ರನ್ನ ನಾವು ಇದುವರೆಗೂ ನಾವು ಸರ್ವೆ ಮಾಡ್ಕೊಂಡು ಎಲ್ಲ ಒಂದ್ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಾವು ಅವಾಗಿಂದ ಬರ್ತಿದ್ದೀವಿ. ಇವ್ರು ಇಷ್ಟು ಜನ ಎಜುಕೇಟೆಡ್ಸ್ ಆಗಿ ಏನು ಇವರು ಅನ್ಪಡ್ಗಳಲ್ಲ, ಇವರು ಓದಿರೋ ವಿದ್ಯಾವಂತರಾಗಿ ಈ ತರ ಒಂದು ಕೃತ್ಯ ಇವರು ಎಸ್ಬೇಕಂದ್ರೆ ಇದೇನ್ ಚಂದ ಸರ್ ಇದು. ಹಾಗಾದ್ರೆ ಇಸ್ರೇಲ್ ಮಾದರಿ ಬೇಕು ಅಂತ ಅಂತೀರಾ ಸರ್? ಇಸ್ರೇಲ್ ಮಾದರಿ ಬೇಕು ಅನ್ನೋದಕ್ಕಿನ್ನ ಸಿಂಧೂರ ಪಾರ್ಟ್ 2 ಇಂಡಿಯಾ ಒಳಗಡೆ ನಡಿಬೇಕು ಸರ್. ಸಿಂಧೂರ ಪಾರ್ಟ್ 2 ಪಾಕಿಸ್ತಾನದಲ್ಲ ನಡೆಯೋದಲ್ಲ ಸರ್. ಅಲ್ಲಿ ಬಾಂಬ್ ಹಾಕಿ ಹಾಳು ಮಾಡಿ ಹಾಳೋಗಿರೋ ದೇಶಕ್ಕೆ ಏನ್ ಮಾಡಿದ್ರು ಅದು ಹಾಳಾಗೆ ಹೋಗುತ್ತೆ ಹೊರತು ಉದ್ಧಾರ ಆಗಲ್ಲ. ನಾವ್ ಹೇಳೋದು ರಾಮಚಂದ್ರ ಅವರೇ, ನಾವು ಇಸ್ರೇಲ್ ಮಾದರಿ, ಟ್ರಂಪ್ ಮಾದರಿ, ಪುಟಿನ್ ಮಾದರಿ ಅಲ್ಲ. ಭಾರತದಿಂದ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಿ ಬೇರೆ ದೇಶದವ್ರು ಮಾತಾಡ್ಕೋಬೇಕು, ಭಾರತದ ಮಾದರಿ ಮಾಡ್ಬೇಕು ಇವ್ರಿಗೆ ಅಂತೇಳಿ. ಏನ್ ಹೇಳ್ತೀರಾ? ಅದು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸಿಂಧೂರ ಪಾರ್ಟ್ 2 ನ ಇಲ್ಲೇ ರಿವರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನನ್ನ ಪ್ರಕಾರ. ಸಿಂಧೂರ ಪಾರ್ಟ್ 2 ಅಲ್ಲ, ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ. ಅದು ಡಿಆಕ್ಟಿವ್ ಆಗಿಲ್ಲ, ಯಾವಾಗ ಬೇಕಾದ್ರೆ ಆಕ್ಟಿವ್ ಆಗುತ್ತದೆ ಸರ್. ಒಂದ್ ನಿಮಿಷ, ನಮ್ಮ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಆ ಇಂಟೆಲಿಜೆನ್ಸ್ ನ ಈ ಕಡೆ ಡೈವರ್ಟ್ ಮಾಡ್ಕೊಂಡು ಸ್ವಲ್ಪ ಇಂಡಿಯಾದ ಒಳಗಡೆ ಪಾರ್ಟ್ 2 ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ನೋಡಿ, ಅವಾಗ ಈ ರಾಮಾಯಣಗಳು ತಪ್ಪುತ್ತೆ. ದೇಶದ ಹೊರಗಡೆ ಆಪರೇಷನ್ ಸಿಂಧೂರ ಆಯ್ತು, ಅದನ್ನ ಇಲ್ಲಿ ಒಳಗಡೆನೂ ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಿ. 100% ನನ್ ರಿಕ್ವೆಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾರ್ಗು, ದಯವಿಟ್ಟು ಆಪರೇಷನ್ ಸಿಂಧೂರ ಪಾರ್ಟ್ 2 ನ ಇಂಡಿಯಾದ ಒಳಗಡೆ ಸ್ಟಾರ್ಟ್ ಮಾಡಿ, ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ನಮ್ಮ ಈ ಚಿಲ್ಲರೆ ರಾಜಕೀಯದವರು ಇದಾರೆ ನಮ್ಮ ಕರ್ನಾಟಕದಲ್ಲಿ, ಈ ಪರಿಸ್ಥಿತಿಯಲ್ಲೂ ದೇ ಆರ್ ನಾಟ್ ಅಗೇನ್ಸ್ಟ್ ದ ಥಿಂಗ್ ವಾಟ್ ಹ್ಯಾಪನ್ ದೇರ್ ಇನ್ ಡೆಲ್ಲಿ. ದೇ ಆರ್ ವಿತ್ ದೆಮ್ ಇಂಡೈರೆಕ್ಟ್ಲಿ. ಅದಕ್ಕೆ ಅಲ್ವಾ ಸರ್ ಅವ್ರನ್ನ ರಾಜಕಾರಣಿಗಳು ಅಂತ ಕರೆಯೋದು, ರಾಜಕೀಯ ಮಾಡೋದಕ್ಕೆ ಇರೋದಲ್ವಾ? ಅದಕ್ಕೆ ಅವ್ರನ್ನ ರಾಜಕಾರಣಿಗಳು ಅಂತ ಹೇಳೋದು. ನಾವು ಇನ್ನು ಮುಂದೆ ಯೋಚನೆ ಮಾಡ್ಬೇಕು, ನಮ್ಮ ಆಯ್ಕೆ ಸರಿಯಾಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಈಗ ಎಚ್ಚೆತ್ಕೊಳ್ಬೇಕು, ಆಲೋಚನೆಗಳನ್ನ ಮಾಡ್ಬೇಕಾಗತ್ತೆ ಅಲ್ವಾ ರಾಮಚಂದ್ರ ಅವರೇ? 100%. ಥ್ಯಾಂಕ್ ಯು ರಾಮಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಇದು ನೋಡ್ತಿದ್ರೆ ಒಂಥರ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ ಸರ್. ಇಷ್ಟಾದ್ರೂ ನಮ್ ಜನ ಬುದ್ಧಿ ಕಲ್ತಿಲ್ಲ. ನಮ್ ಜನ ಅಂತ ಹೇಳಕ್ ಯಾಕೆ ಹೇಳ್ತೀವಿ ಮಾತನ್ನ ಅಂದ್ರೆ, ನಮ್ಮ ಜನ ಅಂತಂದ್ರೆ ಮುಸ್ಲಿಮರನ್ನು ಸೇರ್ಸ್ಕೊಂಡು ನಾನು ಹೇಳ್ತಿರೋದು ನಮ್ಮ ಜನ ಅಂತ. ಇವ್ರು ಇನ್ನೂ ಪಾಕಿಸ್ತಾನ್ ಮಾಡ್ಬೇಕು ಅಂತ ಕೂತಿದಾರಲ್ಲ ಸರ್, ಯಾಕೆ ಸರ್? ನಮ್ಮ ಜನ ಅಂತ ನಾವ್ ಹೇಳ್ಕೊಂಡು ಇವ್ರನ್ನ ನಾವು ಇದುವರೆಗೂ ನಾವು ಸರ್ವೆ ಮಾಡ್ಕೊಂಡು ಎಲ್ಲ ಒಂದ್ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಾವು ಅವಾಗಿಂದ ಬರ್ತಿದ್ದೀವಿ. ಇವ್ರು ಇಷ್ಟು ಜನ ಎಜುಕೇಟೆಡ್ಸ್ ಆಗಿ ಏನು ಇವರು ಅನ್ಪಡ್ಗಳಲ್ಲ, ಇವರು ಓದಿರೋ ವಿದ್ಯಾವಂತರಾಗಿ ಈ ತರ ಒಂದು ಕೃತ್ಯ ಇವರು ಎಸ್ಬೇಕಂದ್ರೆ ಇದೇನ್ ಚಂದ ಸರ್ ಇದು. ಹಾಗಾದ್ರೆ ಇಸ್ರೇಲ್ ಮಾದರಿ ಬೇಕು ಅಂತ ಅಂತೀರಾ ಸರ್? ಇಸ್ರೇಲ್ ಮಾದರಿ ಬೇಕು ಅನ್ನೋದಕ್ಕಿನ್ನ ಸಿಂಧೂರ ಪಾರ್ಟ್ 2 ಇಂಡಿಯಾ ಒಳಗಡೆ ನಡಿಬೇಕು ಸರ್. ಸಿಂಧೂರ ಪಾರ್ಟ್ 2 ಪಾಕಿಸ್ತಾನದಲ್ಲ ನಡೆಯೋದಲ್ಲ ಸರ್. ಅಲ್ಲಿ ಬಾಂಬ್ ಹಾಕಿ ಹಾಳು ಮಾಡಿ ಹಾಳೋಗಿರೋ ದೇಶಕ್ಕೆ ಏನ್ ಮಾಡಿದ್ರು ಅದು ಹಾಳಾಗೆ ಹೋಗುತ್ತೆ ಹೊರತು ಉದ್ಧಾರ ಆಗಲ್ಲ. ನಾವ್ ಹೇಳೋದು ರಾಮಚಂದ್ರ ಅವರೇ, ನಾವು ಇಸ್ರೇಲ್ ಮಾದರಿ, ಟ್ರಂಪ್ ಮಾದರಿ, ಪುಟಿನ್ ಮಾದರಿ ಅಲ್ಲ. ಭಾರತದಿಂದ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಿ ಬೇರೆ ದೇಶದವ್ರು ಮಾತಾಡ್ಕೋಬೇಕು, ಭಾರತದ ಮಾದರಿ ಮಾಡ್ಬೇಕು ಇವ್ರಿಗೆ ಅಂತೇಳಿ. ಏನ್ ಹೇಳ್ತೀರಾ? ಅದು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸಿಂಧೂರ ಪಾರ್ಟ್ 2 ನ ಇಲ್ಲೇ ರಿವರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನನ್ನ ಪ್ರಕಾರ. ಸಿಂಧೂರ ಪಾರ್ಟ್ 2 ಅಲ್ಲ, ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ. ಅದು ಡಿಆಕ್ಟಿವ್ ಆಗಿಲ್ಲ, ಯಾವಾಗ ಬೇಕಾದ್ರೆ ಆಕ್ಟಿವ್ ಆಗುತ್ತದೆ ಸರ್. ಒಂದ್ ನಿಮಿಷ, ನಮ್ಮ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಆ ಇಂಟೆಲಿಜೆನ್ಸ್ ನ ಈ ಕಡೆ ಡೈವರ್ಟ್ ಮಾಡ್ಕೊಂಡು ಸ್ವಲ್ಪ ಇಂಡಿಯಾದ ಒಳಗಡೆ ಪಾರ್ಟ್ 2 ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ನೋಡಿ, ಅವಾಗ ಈ ರಾಮಾಯಣಗಳು ತಪ್ಪುತ್ತೆ. ದೇಶದ ಹೊರಗಡೆ ಆಪರೇಷನ್ ಸಿಂಧೂರ ಆಯ್ತು, ಅದನ್ನ ಇಲ್ಲಿ ಒಳಗಡೆನೂ ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಿ. 100% ನನ್ ರಿಕ್ವೆಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾರ್ಗು, ದಯವಿಟ್ಟು ಆಪರೇಷನ್ ಸಿಂಧೂರ ಪಾರ್ಟ್ 2 ನ ಇಂಡಿಯಾದ ಒಳಗಡೆ ಸ್ಟಾರ್ಟ್ ಮಾಡಿ, ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ನಮ್ಮ ಈ ಚಿಲ್ಲರೆ ರಾಜಕೀಯದವರು ಇದಾರೆ ನಮ್ಮ ಕರ್ನಾಟಕದಲ್ಲಿ, ಈ ಪರಿಸ್ಥಿತಿಯಲ್ಲೂ ದೇ ಆರ್ ನಾಟ್ ಅಗೇನ್ಸ್ಟ್ ದ ಥಿಂಗ್ ವಾಟ್ ಹ್ಯಾಪನ್ ದೇರ್ ಇನ್ ಡೆಲ್ಲಿ.
ದೇ ಆರ್ ವಿತ್ ದೆಮ್ ಇಂಡೈರೆಕ್ಟ್ಲಿ. ಅದಕ್ಕೆ ಅಲ್ವಾ ಸರ್ ಅವ್ರನ್ನ ರಾಜಕಾರಣಿಗಳು ಅಂತ ಕರೆಯೋದು, ರಾಜಕೀಯ ಮಾಡೋದಕ್ಕೆ ಇರೋದಲ್ವಾ? ಹೊಟ್ಟೆಗೆ ಏನ್ ತಿಂತಾರೆ ಸರ್, ಹೊಟ್ಟೆಗೆ ಏನ್ ತಿಂತಾರೆ? ಅದಕ್ಕೆ ಅವ್ರನ್ನ ರಾಜಕಾರಣಿಗಳು ಅಂತ ಹೇಳೋದು. ನಾವು ಇನ್ನು ಮುಂದೆ ಯೋಚನೆ ಮಾಡ್ಬೇಕು, ನಮ್ಮ ಆಯ್ಕೆ ಸರಿಯಾಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಈಗ ಎಚ್ಚೆತ್ಕೊಳ್ಬೇಕು, ಆಲೋಚನೆಗಳನ್ನ ಮಾಡ್ಬೇಕಾಗತ್ತೆ ಅಲ್ವಾ ರಾಮಚಂದ್ರ ಅವರೇ? 100%. ಥ್ಯಾಂಕ್ ಯು ರಾಮಚಂದ್ರ ಅವ್ರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಇದು ನೋಡ್ತಿದ್ರೆ ಒಂಥರ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ ಸರ್. ಇಷ್ಟಾದ್ರೂ ನಮ್ ಜನ ಬುದ್ಧಿ ಕಲ್ತಿಲ್ಲ. ನಮ್ ಜನ ಅಂತ ಹೇಳಕ್ ಯಾಕೆ ಹೇಳ್ತೀವಿ ಮಾತನ್ನ ಅಂದ್ರೆ, ನಮ್ಮ ಜನ ಅಂತಂದ್ರೆ ಮುಸ್ಲಿಮರನ್ನು ಸೇರ್ಸ್ಕೊಂಡು ನಾನು ಹೇಳ್ತಿರೋದು ನಮ್ಮ ಜನ ಅಂತ. ಇವ್ರು ಇನ್ನೂ ಪಾಕಿಸ್ತಾನ್ ಮಾಡ್ಬೇಕು ಅಂತ ಕೂತಿದಾರಲ್ಲ ಸರ್, ಯಾಕೆ ಸರ್? ನಮ್ಮ ಜನ ಅಂತ ನಾವ್ ಹೇಳ್ಕೊಂಡು ಇವ್ರನ್ನ ನಾವು ಇದುವರೆಗೂ ನಾವು ಸರ್ವೆ ಮಾಡ್ಕೊಂಡು ಎಲ್ಲ ಒಂದ್ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಾವು ಅವಾಗಿಂದ ಬರ್ತಿದ್ದೀವಿ. ಇವ್ರು ಇಷ್ಟು ಜನ ಎಜುಕೇಟೆಡ್ಸ್ ಆಗಿ ಏನು ಇವರು ಅನ್ಪಡ್ಗಳಲ್ಲ, ಇವರು ಓದಿರೋ ವಿದ್ಯಾವಂತರಾಗಿ ಈ ತರ ಒಂದು ಕೃತ್ಯ ಇವರು ಎಸ್ಬೇಕಂದ್ರೆ ಇದೇನ್ ಚಂದ ಸರ್ ಇದು? ಹಾಗಾದ್ರೆ ಇಸ್ರೇಲ್ ಮಾದರಿ ಬೇಕು ಅಂತ ಅಂತೀರಾ ಸರ್? ಇಸ್ರೇಲ್ ಮಾದರಿ ಬೇಕು ಅನ್ನೋದಕ್ಕಿನ್ನ ಸಿಂಧೂರ ಪಾರ್ಟ್ 2 ಇಂಡಿಯಾ ಒಳಗಡೆ ನಡಿಬೇಕು ಸರ್. ಸಿಂಧೂರ ಪಾರ್ಟ್ 2 ಪಾಕಿಸ್ತಾನದಲ್ಲ ನಡೆಯೋದಲ್ಲ ಸರ್. ಅಲ್ಲಿ ಬಾಂಬ್ ಹಾಕಿ ಹಾಳು ಮಾಡಿ ಹಾಳೋಗಿರೋ ದೇಶಕ್ಕೆ ಏನ್ ಮಾಡಿದ್ರು ಅದು ಹಾಳಾಗೆ ಹೋಗುತ್ತೆ ಹೊರತು ಉದ್ಧಾರ ಆಗಲ್ಲ. ನಾವ್ ಹೇಳೋದು ರಾಮಚಂದ್ರ ಅವರೇ, ನಾವು ಇಸ್ರೇಲ್ ಮಾದರಿ, ಟ್ರಂಪ್ ಮಾದರಿ, ಪುಟಿನ್ ಮಾದರಿ ಅಲ್ಲ. ಭಾರತದಿಂದ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಿ ಬೇರೆ ದೇಶದವ್ರು ಮಾತಾಡ್ಕೋಬೇಕು, ಭಾರತದ ಮಾದರಿ ಮಾಡ್ಬೇಕು ಇವ್ರಿಗೆ ಅಂತೇಳಿ. ಏನ್ ಹೇಳ್ತೀರಾ? ಅದು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸಿಂಧೂರ ಪಾರ್ಟ್ 2 ನ ಇಲ್ಲೇ ರಿವರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನನ್ನ ಪ್ರಕಾರ. ಸಿಂಧೂರ ಪಾರ್ಟ್ 2 ಅಲ್ಲ, ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ. ಅದು ಡಿಆಕ್ಟಿವ್ ಆಗಿಲ್ಲ, ಯಾವಾಗ ಬೇಕಾದ್ರೆ ಆಕ್ಟಿವ್ ಆಗುತ್ತದೆ ಸರ್. ಒಂದ್ ನಿಮಿಷ, ನಮ್ಮ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಆ ಇಂಟೆಲಿಜೆನ್ಸ್ ನ ಈ ಕಡೆ ಡೈವರ್ಟ್ ಮಾಡ್ಕೊಂಡು ಸ್ವಲ್ಪ ಇಂಡಿಯಾದ ಒಳಗಡೆ ಪಾರ್ಟ್ 2 ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ನೋಡಿ, ಅವಾಗ ಈ ರಾಮಾಯಣಗಳು ತಪ್ಪುತ್ತೆ. ದೇಶದ ಹೊರಗಡೆ ಆಪರೇಷನ್ ಸಿಂಧೂರ ಆಯ್ತು, ಅದನ್ನ ಇಲ್ಲಿ ಒಳಗಡೆನೂ ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಿ. 100%. ನನ್ ರಿಕ್ವೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾರ್ಗು, ದಯವಿಟ್ಟು ಆಪರೇಷನ್ ಸಿಂಧೂರ ಪಾರ್ಟ್ 2 ನ ಇಂಡಿಯಾದ ಒಳಗಡೆ ಸ್ಟಾರ್ಟ್ ಮಾಡಿ, ದಯವಿಟ್ಟು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ, ಈ ನಮ್ಮ ಈ ಚಿಲ್ಲರೆ ರಾಜಕೀಯದವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಪರಿಸ್ಥಿತಿಯಲ್ಲೂ ದೇ ಆರ್ ನಾಟ್ ಅಗೇನ್ಸ್ಟ್ ದ ಥಿಂಗ್ ವಾಟ್ ಹ್ಯಾಪನ್ ದೇರ್ ಇನ್ ಡೆಲ್ಲಿ. ದೇ ಆರ್ ವಿತ್ ದೆಮ್ ಇಂಡೈರೆಕ್ಟ್ಲಿ. ಅದಕ್ಕೆ ಅಲ್ವಾ ಸರ್ ಅವ್ರನ್ನ ರಾಜಕಾರಣಿಗಳು ಅಂತ ಕರೆಯೋದು, ರಾಜಕೀಯ ಮಾಡೋದಕ್ಕೆ ಇರೋದಲ್ವಾ? ಹೊಟ್ಟೆಗೆ ಏನ್ ತಿಂತಾರೆ ಸರ್, ಹೊಟ್ಟೆಗೆ ಏನ್ ತಿಂತಾರೆ? ಅದಕ್ಕೆ ಅವ್ರನ್ನ ರಾಜಕಾರಣಿಗಳು ಅಂತ ಹೇಳೋದು. ನಾವು ಇನ್ನು ಮುಂದೆ ಯೋಚನೆ ಮಾಡ್ಬೇಕು, ನಮ್ಮ ಆಯ್ಕೆ ಸರಿಯಾಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಈಗ ಎಚ್ಚೆತ್ಕೊಳ್ಬೇಕು, ಆಲೋಚನೆಗಳನ್ನ ಮಾಡ್ಬೇಕಾಗತ್ತೆ ಅಲ್ವಾ ರಾಮಚಂದ್ರ ಅವರೇ? 100%. ಥ್ಯಾಂಕ್ ಯು ರಾಮಚಂದ್ರ.